ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DLS ಅಂತಂದ್ರೆ ಡೆಪ್ತ್ ಲಿಮಿಟೆಡ್ ಸರ್ಚ್ ಅಲ್ಗಾರಿದಮ್ ಅನ್ನ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಡೆಪ್ತ್ ಲಿಮಿಟೆಡ್ ಸರ್ಚ್ ಅಲ್ಗಾರಿದಮ್ ಕೂಡ DFS ಅಂತಂದ್ರೆ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್. ಡೆಪ್ತ್ ಫಸ್ಟ್ ಸರ್ಚ್. ಸೊ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ನ ಎಕ್ಸ್ಟೆನ್ಷನ್ ಅಥವಾ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಏನು ಆನ್ಸರ್ ಬರುತ್ತೆ ಸೊ ಅದನ್ನ ಆಪ್ಟಿಮೈಸ್ ಮಾಡೋದಕ್ಕೋಸ್ಕರ ಅದರ ಆಪರೇಷನ್ಸ್ ಗಳನ್ನ ಆಪ್ಟಿಮೈಸ್ ಮಾಡಿ ಬರೆಯೋದಕ್ಕೋಸ್ಕರ ಏನ್ ಮಾಡ್ತೀವಿ, DLS ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಡೆಪ್ತ್ ಫಸ್ಟ್ ಸರ್ಚ್ ಅನ್ನ ನೋಡ್ತಾ ಹೋಗೋಣ. ಸೊ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಲಿ ಏನಾಗುತ್ತೆ, ಫಸ್ಟ್ ರೂಟ್ ನೋಡ್. ಸೊ ರೂಟ್ ನೋಡ್ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎ ರೂಟ್ ನೋಡ್, ಎಫ್ ಗೋಲ್ ನೋಡ್. ಸೊ ಗೋಲ್ ನೋಡ್ಗೆ ಹೇಗೆ ತಲುಪ್ತೀವಿ, ಫಸ್ಟ್ ಫುಲ್ ಡೀಪ್ ಹೋಗ್ಬೇಕು. ಯಾವ ಕಡೆ ಲೆಫ್ಟ್ ಸೈಡ್ ಡೀಪ್ ಹೋಗ್ಬೇಕು, ಆಮೇಲೆ ರೈಟ್ ಸೈಡ್ಗೆ ಡೀಪ್ ಆಗಿ ಬರ್ತಾ ಹೋಗ್ಬೇಕು. ಸೊ ಎ ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ, ಬಿ. ಎ ಆದ್ಮೇಲೆ ಬಿ. ನೆಕ್ಸ್ಟ್ ಬಿ ಆದ್ಮೇಲೆ ಡಿ. ಬಿ ಆದ್ಮೇಲೆ ಡಿ. ನೆಕ್ಸ್ಟ್ ಡಿ ಆದ್ಮೇಲೆ ಫುಲ್ ಡೆಪ್ತ್ ಹೋಗ್ಬೇಕು. ಸೊ ಜಿ. ನೆಕ್ಸ್ಟ್ ಜಿ ಆದ್ಮೇಲೆ ನಮ್ಗೆ ಯಾವುದೇ ಒಂದು ನೋಡ್ಗಳಿಲ್ಲ ಅಂತಂದ್ರೆ ಏನಾಯ್ತು, ಜಿ ಒಂದು ಲೀಫ್ ನೋಡ್. ಸೊ ಲೀಫ್ ನೋಡ್ ಆದಾಗ ಏನ್ ಮಾಡಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಸೊ ಬ್ಯಾಕ್ ಟ್ರ್ಯಾಕ್ ಎಲ್ಲಿಗೆ ಮಾಡ್ತೀರಾ, ಡಿಗೆ. ಸೊ ಡಿಗೆ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಡಿ ನ ಆಲ್ರೆಡಿ ನೀವು ಬರ್ದಿದ್ದೀರಾ. ಸೊ ಏನ್ ಮಾಡ್ಬೇಕು, ಅದಕ್ಕೆ ಇನ್ನೊಂದು ಯಾವ್ದಾದ್ರು ಚೈಲ್ಡ್ ಇದೆಯಾ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಯಾವುದು ಇದೆ, ಯಾವುದು ಎಚ್. ಸೊ ಏನಾಗುತ್ತೆ, ಎಚ್ ಗೆ ಹೋಗುತ್ತೆ. ನೆಕ್ಸ್ಟ್ ಎಚ್ ಆದ್ಮೇಲೆ ಎಚ್ ಯಾವ್ದಾದ್ರು ಚೈಲ್ಡ್ ನೋಡ್ ಇದೆಯಾ, ಇಲ್ಲ. ಸೊ ಎಚ್ ಕೂಡ ಲೀಫ್ ನೋಡ್. ಸೊ ಏನ್ ಮಾಡ್ಬೇಕು, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು ಅದರ ಪೇರೆಂಟ್ಗೆ ಡಿ. ಸೊ ಡಿ ಆಲ್ರೆಡಿ ಬರ್ದಾಗಿದೆ, ಈಗ ಮತ್ತೆ ಬ್ಯಾಕ್ ಟ್ರ್ಯಾಕ್ ಅದರ ಪೇರೆಂಟ್ ಯಾವುದು, ಬಿ. ಸೊ ಬಿ ನು ಕೂಡ ಆಲ್ರೆಡಿ ಬರ್ದಾಗಿದೆ. ಬಿ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ಯಾವ್ದು ಇದೆಯಾ ಅಂತ ನೋಡ್ಬೇಕು. ಸೊ ಬಿ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಸ್ಟ್ ಇರುವಂತದ್ದು ಯಾವುದು, ಕ್ಯಾಪಿಟಲ್ ಲೆಟರ್ ಇ. ನೆಕ್ಸ್ಟ್ ಇ ಆದ್ಮೇಲೆ ಐ. ಫುಲ್ ಡೀಪ್ ಹೋಗ್ಬೇಕು. ಫುಲ್ ಡೀಪ್ ಹೋದ್ಮೇಲೆ ಲೀಫ್ ನೋಡ್ ಹೋದ್ಮೇಲೆ ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಇವಾಗ ಐ ಒಂದು ಲೀಫ್ ನೋಡ್ ಆಯ್ತು. ಸೊ ಐ ಲೀಫ್ ನೋಡ್ ಆದ್ಮೇಲೆ ಆದಾಗ ಏನ್ ಮಾಡ್ಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಇಗೆ ಬರ್ತೀನಿ, ಇ ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಿ, ಕ್ಯಾಪಿಟಲ್ ಲೆಟರ್ ಬಿ ಆಲ್ರೆಡಿ ಬರ್ದಾಗಿದೆ. ಈಗ ರೂಟ್ ನೋಡಿ ಎಗೆ ನಾವು ಫುಲ್ ಬ್ಯಾಕ್ ಟ್ರ್ಯಾಕ್ ಮಾಡಿದ್ವಿ, ರೂಟ್ ನೋಡಿ ಎ. ಸೊ ರೂಟ್ ನೋಡಿ ಎಗೆ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಏನಾಯ್ತು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ದಾದ್ರು ನೋಡ್ಗಳಿದಾವ ಅಂತ ನೋಡ್ಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿ ಇದೆ. ಸೊ ಸಿ ನ ಇನ್ನೂ ಬರ್ದಿಲ್ಲ ನಾವು. ಸೊ ಸಿ. ನೆಕ್ಸ್ಟ್ ಸಿ ಆದ್ಮೇಲೆ ಕ್ಯಾಪಿಟಲ್ ಲೆಟರ್ ಎಫ್. ಸೊ ಫೈನಲ್ ಅಲ್ಲಿ ಎಷ್ಟು ನೋಡ್ಗಳನ್ನ ಯೂಸ್ ಮಾಡ್ಕೊಂಡು ಅಥವಾ ಎಷ್ಟು ನೋಡ್ಗಳನ್ನ ಟ್ರಾವರ್ಸ್ ಮಾಡಿ ನಮಗೆ ಫೈನಲ್ ಗೋಲ್ ಸ್ಟೇಟ್ಗೆ ಬಂದಿದ್ದು 1 2 3 4 5 6 7 8 9. ಸೊ ಟೋಟಲ್ 9 ನೋಡ್ಗಳನ್ನ ನಾವು ಟ್ರಾವರ್ಸ್ ಮಾಡಿದೀವಿ. ಎಲ್ಲಿಗೆ, ಗೋಲ್ ಸ್ಟೇಟ್ಗೆ, ಇನಿಷಿಯಲ್ ಸ್ಟೇಟ್ ಇಂದ ಅಥವಾ ರೂಟ್ ನೋಡಿಂದ ಗೋಲ್ ನೋಡ್ಗೆ ಟ್ರಾವರ್ಸ್ ಮಾಡೋದಕ್ಕೋಸ್ಕರ. ಅದೇ ಏನಾದ್ರೂ DLS ಅಂತ ಅಂದ್ರೆ ಡೆಪ್ತ್ ಲಿಮಿಟೆಡ್ ಸರ್ಚ್. ಸೊ ಡೆಪ್ತ್ ಲಿಮಿಟೆಡ್ ಸರ್ಚ್ ಅಲ್ಲಿ ಫಸ್ಟ್ ಏನ್ ಮಾಡಬೇಕು, ಲೆವೆಲ್ಗಳನ್ನ ಮಾರ್ಕ್ ಮಾಡಿ. ಲೆವೆಲ್ 0, ಲೆವೆಲ್ 1, ಲೆವೆಲ್ 2 ಮತ್ತೆ ಲೆವೆಲ್ 3 ನೋಡಿ. ಸೊ ಲೆವೆಲ್ 0 ಇಂದಾನೆ ಶುರು ಆಗಬೇಕು. ಸೊ ಲೆವೆಲ್ 0 1 2 3. ಇವಾಗ ನಮಗೆ ಫೈನಲ್ ಬೇಕಾಗಿರುವಂತ ಗೋಲ್ ನೋಡ್ ಎಲ್ಲಿದೆ ನೋಡಿ, ಗೋಲ್ ನೋಡ್ ಅಥವಾ ಗೋಲ್ ಸ್ಟೇಟ್ ಎಫ್. ಸೊ ಯಾವ್ದ್ರಲ್ಲಿ ಇರೋದು, ಲೆವೆಲ್ 2. ಸೊ ಏನ್ ಮಾಡಬೇಕು, ಡೆಪ್ತ್ ಲಿಮಿಟ್ ಈಸ್ ಈಕ್ವಲ್ ಟು 2 ಅಂತ ಕೊಡಬೇಕು. ಸೊ ಏನ್ ಮಾಡಿದ್ವಿ, ಡೆಪ್ತ್ ಲಿಮಿಟ್ ಈಸ್ ಈಕ್ವಲ್ ಟು 2 ಅಂತ ಕೊಟ್ವಿ. ಸೊ ಡೆಪ್ತ್ ಲಿಮಿಟ್ 2 ಅಂತ ಕೊಟ್ಟಾಗ ಏನಾಯ್ತು, ಅದರ ಮುಂದ್ಗಡೆ ಯಾವುದೇ ಲೆವೆಲ್ಸ್ ಗಳು ಇರಲಿ. ಸೊ ಡೆಪ್ತ್ ಲೆವೆಲ್ ಏನಾಯ್ತು, 2 ಆಯ್ತು. ಡೆಪ್ತ್ ಲಿಮಿಟ್ ಲೆವೆಲ್ 2. ಸೊ ಅದ್ರ ಕೆಳಗಡೆ ಏನಿದೆ ಅವೆಲ್ಲವೂ ಕೂಡ ಹೋಗ್ಬಿಡುತ್ತೆ. ಸೊ ಅದನ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ. ಇದರಿಂದ ಮೇಲ್ಗಡೆ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡಿ ನಾವು ಗೋಲ್ ನೋಡನ್ನ ಸ್ಟಾರ್ಟ್ ನೋಡಿಂದ ಟ್ರಾವರ್ಸ್ ಮಾಡ್ತಾ ಬರಬೇಕು. ಈಗ ಆನ್ಸರ್ ಏನಾಗುತ್ತೆ ನೋಡಿ, ಫಸ್ಟ್ ರೂಟ್ ನೋಡಿಂದ ಶುರು ಮಾಡುತ್ತೆ, ಅದರಿಂದ ಲೆಫ್ಟ್ ಗೆ ಬರಬೇಕು. ಸೊ ಎ ಆದ್ಮೇಲೆ ಬಿ, ನೆಕ್ಸ್ಟ್ ಬಿ ಆದ್ಮೇಲೆ ಡಿ, ನೆಕ್ಸ್ಟ್ ಡಿ ಆದ್ಮೇಲೆ ಜಿ ಹೋಗ್ಬೇಕಿತ್ತು. ಆದ್ರೆ ಲೆವೆಲ್ 2 ಆದ್ಮೇಲೆ ನಾವು ಫುಲ್ ಕಟ್ ಆಫ್ ಮಾಡಿದೀವಿ. ಡೆಪ್ತ್ ಲಿಮಿಟ್ 2 ಇದೆ. ಸೊ ಅದ್ರ ಕೆಳಗಡೆ ಇರೋದೆಲ್ಲ ಖಾಲಿ. ಸೊ ಇವಾಗ ಇದು ಲೀಫ್ ನೋಡ್ ಆಗುತ್ತೆ ನೋಡಿ. ಇವಾಗ ಕನೆಕ್ಷನ್ಸ್ ಎಲ್ಲ ಹೋಗ್ತವೆ. ಇವಾಗ ಕನೆಕ್ಷನ್ಸ್ ಹೋದಾಗ ಏನಾಯ್ತು, ಡಿ ಒಂದು ಲೀಫ್ ನೋಡ್ ಆಯ್ತು. ಲೀಫ್ ನೋಡ್ ಆದ್ರೆ ಏನ್ ಮಾಡುತ್ತೆ, ಅದರ ಪೇರೆಂಟ್ಗೆ ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ. ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ ಬಿ ಆಲ್ರೆಡಿ ಬರ್ದಾಗಿದೆ. ಸೊ ಕ್ಯಾಪಿಟಲ್ ಲೆಟರ್ ಬಿ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ದಾದ್ರು ನೋಡ್ಗಳಿದೆಯಾ ನೋಡ್ಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಇ ಇದೆ. ಸೊ ಇ. ನೆಕ್ಸ್ಟ್ ಇ ಆದ್ಮೇಲೆ ಏನ್ ಮಾಡುತ್ತೆ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡುತ್ತೆ, ಯಾಕಂದ್ರೆ ಇ ಕೂಡ ಒಂದು ಲೀಫ್ ನೋಡ್. ಸೊ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ ಬಿ. ಸೊ ಕ್ಯಾಪಿಟಲ್ ಲೆಟರ್ ಬಿ ಬರ್ದಾಗಿದೆ, ಮತ್ತೆ ಬ್ಯಾಕ್ ಟ್ರ್ಯಾಕ್
ಕ್ಯಾಪಿಟಲ್ ಲೆಟರ್ ಎ. ಸೊ ಕ್ಯಾಪಿಟಲ್ ಲೆಟರ್ ಎ ಕೂಡ ಆಲ್ರೆಡಿ ಬರ್ದಾಗಿದೆ. ಸೊ ಇದು ರೂಟ್ ನೋಡ್ ಆಯಿತು. ಸೊ ರೂಟ್ ನೋಡಿನ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವುದಾದ್ರೂ ನೋಡ್ಗಳನ್ನ ನಾವು ಇನ್ಸರ್ಟ್ ಮಾಡಿಲ್ಲ ಅಂತಂದರೆ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ಕ್ಯಾಪಿಟಲ್ ಲೆಟರ್ ಎ ಇಂದ ಕ್ಯಾಪಿಟಲ್ ಲೆಟರ್ ಸಿ ಡೆಪ್ತ್ಗೆ ಬರಬೇಕು, ಮೇಲೆಯಿಂದ ಕೆಳಗಡೆಗೆ. ಸೊ ಸಿ ಆದಮೇಲೆ ಕ್ಯಾಪಿಟಲ್ ಲೆಟರ್ ಎಫ್. ಈಗ ಎಷ್ಟು ನೋಟ್ನ ಯೂಸ್ ಮಾಡ್ಕೊಂಡು ಬಂದ್ವಿ? 1 2 3 4 5 6. ಸೊ ಟೋಟಲ್ ನಾವು 3 + 3 6 ನೋಡ್ಗಳನ್ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡಿದ್ದೀವಿ. ಎಲ್ಲಿಂದ? ರೂಟ್ ನೋಡ್ ಅಥವಾ ಇನಿಷಿಯಲ್ ನೋಡಿಂದ ಫೈನಲ್ ಅಥವಾ ಗೋಲ್ ನೋಡ್ಗೆ ನಾವು ಕೇವಲ 6 ನೋಡ್ನ ಯೂಸ್ ಮಾಡ್ಕೊಂಡು ಟ್ರಾವರ್ಸ್ ಮಾಡಿದ್ದೀವಿ. ಇಲ್ಲಿ 9 ನೋಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡಿದ್ದೀವಿ. ಸೊ ಡೆಪ್ತ್ ಲಿಮಿಟೆಡ್ ಸರ್ಚ್ ಅಲ್ಗಾರಿದಮ್ ಏನು ಮಾಡುತ್ತೆ? ಡೆಪ್ತ್ ಲಿಮಿಟೆಡ್ ಸರ್ಚ್ ಅಲ್ಗಾರಿದಮ್ DFS ಅಂದರೆ ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮಿನ ಆಪ್ಟಿಮೈಸೇಷನ್ ಆನ್ಸರ್ ಅನ್ನ ಕೊಡೋದಕ್ಕೆ ಈ DLS ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.